ನಮಸ್ತೆ. ಶುಕ್ರವಾರದ ವ್ಲಾಗ್, 4ನೇ ಶುಕ್ರವಾರದ ಪೂಜೆ ಜೊತೆಗೇನೆ ಹಾಗೆಯೇ ತುಳಿಯೋರ ಮುಂದೆ ಬೆಳೆದು ನಿಲ್ಲಬೇಕು ಅನ್ನೋದು ಇವತ್ತಿನ ನನ್ನ ಅನಿಸಿಕೆ ಅನ್ನಿಸ್ತಾರೋದು. ಯಾಕಂದರೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ನಾವೆಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರೂ ಅದನ್ನು ಒಬ್ಬೊಬ್ಬರು ನಮ್ಮನ್ನು ತುಳಿಯೋದಕ್ಕೇ ತುಂಬ ನೋಡ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಶುಕ್ರವಾರ ಬೆಳಗ್ಗೆ 5:30 ಆಗಿದೆ. ನೈಟ್ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ತುಂಬ ಟಯರ್ಡ್ನೆಸ್, ಸುಸ್ತಾಗಿ ಜ್ವರ ಬಂದಂಗಿತ್ತು. ಅದಕ್ಕೆ ನೈಟು ಕೂಡ ನಾನು ಕಿಚನಲ್ಲಿ ಏನೂ ಕೆಲಸ ಮಾಡಿರಲಿಲ್ಲ, ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಒಂದು ಟ್ರಿಪ್ ಉಜ್ಜಿದ್ರೆ ಕೂಡ ಮತ್ತೆ ಅಡುಗೆ ಪಾತ್ರೆ ಇತ್ತು. ಸೊ ಹಾಗೆ ಬೆಳಗ್ಗೆ 5:30ಗೆ ಎದ್ದು ಎಲ್ಲ ಕೆಲಸ ಬೇಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಪೂಜೆ ಕೂಡ ಮಾಡಬೇಕಾಗಿತ್ತು ಮನೆಯಲ್ಲಿ. ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡಿ ಮಾಡೋ ಅಭ್ಯಾಸ ನನಗೆ. ಹಾಗೆ ಇಟ್ಟರೇನೋ ಒಂಥರ ಇರುತ್ತೆ, ನನಗೆ ಇಷ್ಟ ಆಗೋದಿಲ್ಲ. ಸೊ ಯಾವಾಗಲೂ ಕ್ಲೀನಾಗಿರ್ಬೇಕು ಅಡುಗೆ ಮನೆ ಅನ್ನೋ ನನ್ನ ಆಸೆ. ಈಗ ಎಲ್ಲ ಬೇಗ ಕ್ಲೀನ್ ಮಾಡಿದಾದಮೇಲೆ ಹಾಗೆಯೇ ಹೋಟ್ಲಿಗೆಲ್ಲ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಹಾಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ, 230ರಿಂದ 40 ವೀಡಿಯೋಸ್ ಹಾಕಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬೇಕಾಗಿರೋವಂಥ ಕಂಟೆಂಟಲ್ಲಿ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೀರಿಯಲ್ ಬಗ್ಗೆ ತುಂಬ ಜನ ವೀಡಿಯೋಸ್ ಮಾಡ್ತಾರಲ್ವ, ಅಂದರೆ ಸೀರಿಯಲ್ ನೋಡಿ ಆ ಕಂಟೆಂಟ್ ಮೇಲೇ ಸೀರಿಯಲ್ ಮಾಡ್ತಾರಲ್ವ, ಅದು ನನಗಾಗಿರುವಂಥ ಕಷ್ಟ. ಇದನ್ನು ನಾನು ಇವತ್ತು ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದು ಕೂಡ ನಾನು ಹಾಕಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೀರಿಯಲ್ ಕಂಟೆಂಟ್ ತೊಗೊಂಡು, ಸೀರಿಯಲ್ ಫೋಟೋಸ್ ತೊಗೊಂಡು ಅವರು ಅಪ್ಲೋಡ್ ಮಾಡ್ತಾಯಿದ್ರೆ ಅಂಥವ್ರಿಗೆ ನೀವು ಶೇರ್ ಮಾಡ್ಬೋದು. ಈಗ ನನ್ನ ಮನೆಯೆಲ್ಲ ಬೇಗ ಒರೆಸ್ತಾ ಇದ್ದೆ. ಹಾಗೆ ಒರೆಸಿದ್ದಾದಮೇಲೆ ಟೊಮೆಟೊ ಕೂಡ ತೊಗೊಂಡೋಗಿಡೋಣ ಅಂದ್ಬಿಟ್ಟು ಎಲ್ಲ ಒಂದೊಂದೇ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರೊಳಗಾಗಿ ಅಪ್ಪ ಮಗಳು ಬಂದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದಾರೆ. ಅವರು ಪೂಜೆ ಮಾಡೋಷ್ಟರೊಳಗಾಗಿ ನಾನು ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡ್ಕೊಂಬಿಡೋಣ, ಮತ್ತು ನನಗೆ ಟೈಮ್ ಇರೋದಿಲ್ಲ, ಅಲ್ಲಿ ಇಲ್ಲಿ ಓಡಾಡೋದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಮಾಡ್ತಾಯಿದ್ದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಲಿ ವ್ಲಾಗ್ ವೀಡಿಯೋಸ್ ತುಂಬಾ ಹಾಕಿದ್ದೀನಿ. ಹಾಗೆ ಚಟ್ನಿ ವೀಡಿಯೋಸ್ ಹಾಕಿದ್ದೀನಿ. ರೀಸೆಂಟಾಗಿ ಮನೇಲೇನೆ ಆಲೂಗಡ್ಡೆಯಿಂದ ಹೇಗೆ ಮಿಕ್ಸ್ಚರ್ ಮಾಡೋದು ಅನ್ನೋ ಕೂಡ ವೀಡಿಯೋಸ್ ಹಾಕಿದ್ದೀನಿ. ಅದನ್ನೆಲ್ಲ ನೀವು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮನೆ ಮಗಳು ನನ್ನನ್ನು ಬೆಳೆಸಿ ನಾನು ಇದರಲ್ಲಿ ತುಂಬಾ ಅಚೀವ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ಕೋತಾ ಇದ್ದೀನಿ. ನನ್ನನ್ನು ಬೆಳೆಸಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಅವಳು ಕುತ್ಕೊಂಡು ಓದ್ತಾ ಇದ್ಲು, ನನಗೂ ಸ್ವಲ್ಪ ಕೆಲಸ ಇತ್ತು. ಒಳಗಡೆ ಬೇಗ ಟಿಫನ್ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೋದೆ. ತೊಂಡೆಕಾಯಿ ಪಲ್ಯ ಹಾಗೆ ಗೋಧಿ ದೋಸೆ, ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ನಾನು ಆ ಕಡೆ ಚಟ್ನಿ ರುಬ್ಕೊಂಡು ಈ ಕಡೆ ಇದಕ್ಕೆ ಮಾಡ್ತಾ ಇರಬೇಕಾದ್ರೆ ನನ್ನ ಮಗಳು ಅಷ್ಟರೊಳಗಾಗಿ ನನಗೂ ಹೆಲ್ಪ್ ಮಾಡ್ತೀನಿ ಮಮ್ಮಿ ನಾನು ಅಂತ ಹೇಳಿ ಬಂದು ಟೊಮೆಟೊ ಎಲ್ಲ ಕಟ್ ಮಾಡಿಟ್ಲು. ಅದು ಸ್ವಲ್ಪ ಖುಷಿ ಆಯಿತು. ಹೆಣ್ಮಕ್ಳಿದ್ರೆ ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾರೆ, ಒಂದು ಟೈಮ್ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಅವರೇ ರೆಡಿ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು. ಈಗ ಗೋಧಿ ದೋಸೆ ಕೂಡ ರವೆ ಸ್ವಲ್ಪ, ಗೋಧಿ ಹಸಿಟ್ಟು, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ದೋಸೆ ಹಾಕೋಣ ಅಂತ ಕಲಸಿ ಇಟ್ಬಿಟ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ನನ್ನ ಕೈಯಲ್ಲೇ ಕಲಿಸ್ಕೊತಾ ಇದ್ದೆ. ಬೇಕು ಅನ್ನೋರು ಸೌಟಲ್ಲಿ ಆ ಥರದ್ರಲ್ಲಿ ಏನಾದ್ರಲ್ಲಾದರೂ ಕಲಿಸ್ಕೋಬೋದು. ಹಾಗೆ ಇವತ್ತು ಏನಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆಯಪ್ಪ ಅಂದರೆ, ತುಂಬ ಹತ್ತಿರದವರೇನೆ, ಏನು ದೂರದವರೇನಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಎಣಿಸ್ತಾರೆ. ಈಗ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ಆ ವೀಡಿಯೋಸಲ್ಲಿ ಒಳ್ಳೆ ವ್ಯೂಸು, ಸಬ್ಸ್ಕ್ರೈಬರ್ಸು, ಹಾಗೆಯೇ ಚಾನಲ್ ಗ್ರೋತ್ ಆಗ್ತಾಯಿಲ್ಲ ಅಂದರೆ ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಹೀಗೆ ಡಿಲೀಟ್ ಮಾಡಿಬಿಡು, ಯಾಕೆ ಮಾಡ್ತಾಯಿದ್ಯಾ ಅಂತ ಎಲ್ಲ ಹೇಳ್ದಾಗ ತುಂಬಾ ಬೇಜಾರಾಗುತ್ತೆ. ಅದು ತುಂಬ ಹತ್ತಿರ ಇರೋರು, ನಮಗೆ ಬೇಕಾಗಿರೋರು ನಮ್ಮನ್ನು ಈ ಮಾತಂದಾಗ ನನಗಂತೂ ತುಂಬಾ ನೋವಾಗುತ್ತೆ. ಅದು ನೆನೆಸ್ಕೊಂಡು ನಂಗೆ ದುಃಖ ಬರ್ತಾ ಇರುತ್ತೆ. ಆದರೂ ನನ್ನ ಚಾಲೆಂಜ್ ಮೇಲೆ ಇಲ್ಲ, ನೀವು ಅನ್ನೋದು ಅಂತ ಇರಿ, ನಾನು ಮಾಡೋದು ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮೇಲೆ ಮಾಡಿದ್ರೆ ಕೂಡ ನನಗೂ ನನ್ನ ದುರಾದೃಷ್ಟದ ಪ್ರಕಾರ ನನಗೂ ವೀಡಿಯೋಸಲ್ಲಿ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಮನಸ್ಸಿಗೆ ತುಂಬಾ ಬೇಜಾರು ಕೂಡ ಆಯಿತು ನನಗೂ. ನನಗೆ ಏನು ಹೇಳಬೇಕೋ ಅರ್ಥನೂ ಆಗಿಲ್ಲ. ಯಾಕೆಂದರೆ ನಾವಿಷ್ಟು ಕಷ್ಟಪಟ್ಟು ನಾನು ಮಾಡ್ತಾಯಿದ್ರೆ ಕೂಡ ನನಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಬಂದಿಲ್ಲ. ಎಡಿಟ್ ಮಾಡಿ ಕಷ್ಟಪಟ್ಟು ಮಾಡ್ತೀವಲ್ವ, ಅದಕ್ಕೂ ನನಗೆ ಬೇಜಾರಾಯಿತು, ಸಾರಿ. ಈಗ ನನ್ನ ಮಗಳೆಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ. ನಾನು
ಒಳಗಡೆಗೆ ಬಂದು ಟೊಮೆಟೊ ಗೊಜ್ಜಿಗೆಲ್ಲ ಇಟ್ಟು ದೋಸೆ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದಿದ್ದೆ. ಹಾಗೆಯೇ ದೇವ್ರ ಫೋಟೋಗೆ ಹೂವೆಲ್ಲ ಇಟ್ಟು ಅವಳು ನೀಟಾಗಿ ಸ್ಮ್ಯಾಶ್ ಮಾಡ್ತಾಳೆ. ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅವಳು, ನಂಗೆ ಇಷ್ಟ ಆಯಿತು ಅವಳು ಮಾಡೋದು. ಈಗ ಸ್ನಾನ ಆಗಿತ್ತು, ಅದಕ್ಕೇ ಬೇಗ ದೋಸೆಗೆ ಹಾಕಿ ಹಾಗೆ ಟೊಮೆಟೊ ಗೊಜ್ಜಿಗೆ ಇಟ್ಬಿಡೋಣ ಅಂತ ಹೇಳಿ ಒಂದೊಂದೇ ಇಡ್ತಾಯಿದ್ದೆ. ಹಾಗೆ ದೇವ್ರ ಸಾಮಾನು ಎಲ್ಲ ಉಜ್ಜಿ ಇಟ್ಟಿದ್ದಿದ್ರಿಂದನೇ ಅದಕ್ಕೇ ಫೋಟೋ, ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಕಳಶಕ್ಕೆ ಎಲೆ ಎಲ್ಲ ತಂದು ಬೇಗ ಮಾಡಿದೆ. ತುಂಬಾ ಒಂಥರ ದೇವ್ರ ಪೂಜೆ ಮಾಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ಎಷ್ಟೇ ನೋವಿದ್ರೂ ಎಷ್ಟೇ ಕಷ್ಟ ಇದ್ರೂ ಒಂಥರ ಅದು ಮನಸ್ಸಿನ ಒಳಗಡೆನೇ ಇದಾಗುತ್ತೆ. ಈಗ ಪೂಜೆ ಎಲ್ಲ ಮಾಡೋದಕ್ಕೂ ಮುಂಚೆ ಫಸ್ಟು ನಾನು ಒಲೆ ಮೇಲೆ ಇಟ್ಬಿಟ್ರೆ ಇದು ಬೇಯ್ತಾ ಇರುತ್ತೆ, ಆಮೇಲೆ ನಾನು ಬೇಕಾದ್ರೆ ಅಲ್ಲಿ ಮಾಡ್ಕೋಬೋದು ಅಂತ ಹೇಳಿ ಅದಕ್ಕೆ ಇದನ್ನು ರೆಡಿ ಮಾಡ್ತಾಯಿದ್ದೆ. ಅಷ್ಟರೊಳಗಾಗಿ ಅಲ್ಲಿ ಹೋಟ್ಲ್ ಕೆಲಸ ಎಲ್ಲ ಮುಗಿದಿತ್ತು. ಅದನ್ನು ನಾನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಈ ಕಡೆ ಆ ಕಡೆ ಎರಡೂ ಕಡೆ ಓಡಾಡ್ತಾ ಇದ್ದರಿಂದ ನಾನು ಟ್ರೈಪ್ಯಾಡ್ ತೊಗೊಂಡು ಓಡಾಡೋಕ್ಕಾಗಿರಲಿಲ್ಲ. ಹಾಗೆ ಟೀಗೂ ಕೂಡ ಒಂದು ರೆಡಿ ಮಾಡಿ ಇಟ್ಬಿಟ್ಟು ಈಗ ಬೇಗ ಮಾಡ್ತಾಯಿದ್ರೆ ಆಯಿತಾ ಅಂತ ಆ ಕಡೆಯಿಂದ ಒಂದು ಕೂಗು ಕೂಡ ಬರುತ್ತೆ. ಒಂದು 5 ನಿಮಿಷ ಆಯಿತು ಅಂತ ಹೇಳಿ ಅಡುಗೆ ಮಾಡಿಕೊಂಡು ಹೆಣ್ಮಕ್ಳಿಗೆ ಅದೊಂದು ಟಾಸ್ಕ್. ಅಂತ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗಂತೂ ಇನ್ನೂ ಇದ್ದಿದ್ದು ಕಷ್ಟ. ಈ ಕಡೆ ಮಕ್ಕಳನ್ನ ರೆಡಿ ಮಾಡಬೇಕು, ಈ ಕಡೆ ಮನೆ ಕೆಲಸ ನೋಡ್ಕೋಬೇಕು, ಈ ಕಡೆ ಅವರೋ ಆಫೀಸಿಗೆ ರೆಡಿ ಆಗಬೇಕು. ನನ್ನ ಪರಿಸ್ಥಿತಿನೂ ಒಂದು ಲೆಕ್ಕಕ್ಕೆ ಅದೇ ಥರನೇ ಬರುತ್ತೆ. ಬೆಳಗ್ಗೆ ಟಿಫನ್ನು ಮತ್ತು ಮನೆಯಲ್ಲಿ ಪೂಜೆ, ಹೋಟೆಲ್ ಕೆಲಸ ಬೇಗ ಮಾಡ್ಕೋಬೇಕು. ನಾನು ಹೋಗೋಷ್ಟರೊಳಗಾಗಿ ಇಷ್ಟು ಕೆಲಸ ಮುಗಿಸ್ಬೇಕು ಅನ್ನೋದು ನನಗೂ ತಲೆಯಲ್ಲಿರುತ್ತೆ. ಸೊ ಹಾಗಾಗಿ ನನಗೂ ಅಷ್ಟೇ ಕೆಲಸ ಜಾಸ್ತಿ ಆಗಿರುತ್ತೆ. ಅಲ್ಲಿ ಮಗಳು ಏನೋ ಹೇಳ್ತಾ ಇದ್ಲು, ಅವಳಿಗೆ ಹೇಳ್ಕೊಂಡು ಅಮ್ಮ ಹತ್ರನೂ ಹಾಗೆ ಮಾತಾಡಿಕೊಂಡು ದೇವ್ರಿಗೆ ಹೂವು ಇಡ್ತಾಯಿದ್ದೆ. ಅವರೇನೋ ಹೇಳ್ತಾಯಿದ್ರು ನನಗೆ, ಏನೋ ಫೋಟೋಸ್ ವಿಷಯವಾಗಿ ಹಾಗೆ ಹೇಳ್ತಾಯಿದ್ದೆ. ಅವಳನ್ನ ಏನಕ್ಕೋ ಕಳಿಸಿದ್ದೆ, ಅವಳು ಬೇಗ ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೆ ಯಾಕಿನ್ನ ಹುಡುಗಿ ಬಂದಿಲ್ಲ ಅಂತ. ಯಾರು ತುಳಿತಾರೋ ಅವ್ರ ಮುಂದೆ ನಾವು ಎತ್ತರವಾಗಿ ಬೆಳೀಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ನಮ್ಮ ಸ್ವಂತದವರೇ ನಮ್ಮನ್ನು ಅಂದಾಗ ನಾವು ಅವ್ರಿಗೆ ಎತ್ತರವಾಗಿ ಬೆಳೀಬೇಕು. ಸೊ ಇದು ನನಗೆ ಇದು ಮೋಟಿವೇಶನ್. ಯಾರಾದರೂ ಏನಾದರೂ ಅಂದರೆ ನಾನು ಚಾಲೆಂಜ್ ಹಾಕ್ಕೊಂಡು ನಾನು ಮೇಲೆಗೆ ಎದ್ದೇಳೋದು, ಅದು ನನ್ನ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಈಗ ಪೂಜೆ ಇನ್ನೊಂದು ಒಗಟು ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ ನಾನು. ಅಂದರೆ ಈಗ ಇವತ್ತಿನ ಸೀರಿಯಲ್ ಕಂಟೆಂಟ್ ವಿಡಿಯೋ ಏನಿದೆ ಅದರಲ್ಲಿ ನಾನು ಒಂದು ಒಗಟು ಹೇಳಿದ್ದೆ. ಅದಕ್ಕೆ ಆಕಾಶ ಅಂತ ಆನ್ಸರು. ಊರಿಗೆಲ್ಲ ಒಂದೇ ಕಂಬಳಿ ಅಂತ, ಅದಕ್ಕೆ ಉತ್ತರ ಆಕಾಶ. ಹಾಗೆ ಇವತ್ತು ಕೂಡ ಒಂದು ಹೇಳೋಣ ಅಂತ ಇದ್ದೀನಿ. ಏನಪ್ಪ ಅಂದರೆ ಅದು ಕಚ್ಚಿದರೆ ಮಾತ್ರ ಕಚ್ಚುವುದು, ಆದರೆ ಹಾವಲ್ಲ ಚೇಳಲ್ಲ. ಇದಕ್ಕೆ ಉತ್ತರ ಏನು ಅಂತ ಕಾಮೆಂಟ್ ಮಾಡಿ. ಹಾಗೆ ಒಗಟಂದ್ರೆ ಇಷ್ಟ ಇರುತ್ತಲ್ವ, ಅವ್ರಿಗೆ ಶೇರ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ನಾನು ಎತ್ತರಕ್ಕೆ ಬೆಳೀಬೇಕು ನನ್ನ ಯೂಟ್ಯೂಬಲ್ಲಿ ಅಂತ ಅನ್ಕೋತಾ ಇದ್ದೀನಿ. ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ ಕೇಳ್ಕೊತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ವ್ಯೂಸ್ ಕೇಳ್ತಾ ಇದ್ದೀನಿ ನಾನು. ತುಂಬ ನನಗೆ ಬೇಜಾರಾದಾಗ ನನ್ನ ಕಷ್ಟನ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನೀವು ನನ್ನ ಜೊತೆ ಇದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಏನೊಂದು ಮೋಟಿವೇಶನಲ್ಲಿ ಏನು ಅಂದರೆ, ನಾವು ಯಾರು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ನಮ್ಮನ್ನು ಕೆಳಗಡೆ ತುಳಿಯೋಕ್ಕೆ ಹೋಗ್ತಾರೋ ಅವ್ರ ಮುಂದೆ ನಾವು ಎದ್ದು ನಿಂತು ತೋರಿಸೋದೇ ಒಂದು ದೊಡ್ಡ ಚಾಲೆಂಜು. ಅದನ್ನು ಎಲ್ಲ ನಾವು ಬೆಳೆಸ್ಕೊಂಡ್ರೆ ನಮ್ಗೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ಸೊ ಈಗ ಪೂಜೆ ಎಲ್ಲ ಆಯಿತು. ನನಗೆ ಇವತ್ತು ರಾಘವೇಂದ್ರ ಸ್ವಾಮಿದು ಪ್ರಸಾದ ಕೂಡ ಸಿಕ್ತು ಕೈಗೆ. ಯಾರೋ ಕೊಟ್ಟಿದ್ರಂತೆ ಆಚೆ ರಾಘವೇಂದ್ರ ಸ್ವಾಮಿದು. ಸೊ ನನ್ನ ಮಗಳು ಕೂಡ ನನಗೆ ತಂದು ಕೊಟ್ಟಳು. ಕರೆಂಟ್ ಕೂಡ ಹೋಗಿದ್ದು. ಅದಕ್ಕೆ ದೇವ್ರನ್ನ ಕೇಳಿಕೊಂಡು, ನೀನೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು 1-2 ನಿಮಿಷ ರಾಘವೇಂದ್ರ ಸ್ವಾಮಿ ಹತ್ರ ಪ್ರೇಯರ್ ಮಾಡಿ ಆಚೆ ಬರೋಷ್ಟರೊಳಗಾಗಿ ಹೋಟೆಲ್ಲೆಲ್ಲ ರೆಡಿ ಆಗಿತ್ತು. ಸೊ ಬಾಯ್ ಥ್ಯಾಂಕ್ ಯು, ಲವ್ ಯು ಆಲ್. ಮತ್ತೊಂದು ವ್ಲಾಗ್ ಜೊತೆ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಬಾಯ್.